ಇಂದು ಈ ಬಾರಿಯ ಆಷಾಢ ಮಾಸದ 4ನೇ ಹಾಗೂ ಕೊನೆಯ ಶುಕ್ರವಾರದ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದ್ದು, ಸಿಂಹವಾಹಿನಿ ಅಲಂಕಾರದಲ್ಲಿ ಕಂಗೊಳಿಸಿದ್ದಾರೆ ಚಾಮುಂಡೇಶ್ವರಿ ದೇವಿ. ಮುಂಜಾನೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನ ಪಡೆದಿದ್ದಾರೆ ಭಕ್ತರು. ಇನ್ನು ಚಾಮುಂಡಿ ತಾಯಿಗೆ ಇಂದು ಸಿಂಹವಾಹಿನಿ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಸಲ್ಲಿಸಲಾಗಿದ್ದು, ಉತ್ಸವ ಮೂರ್ತಿಗೆ ವಿವಿಧ ಬಗೆಯ ಹೂವು ಹಾಗೂ ನವಿಲಿನ ಹಾರದ ಅಲಂಕಾರವನ್ನ ಮಾಡಲಾಗಿದೆ. ಇನ್ನು ದೇವಾಲಯದ ಆವರಣಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿದ್ದು, ಮುಂಜಾನೆ 4:30ರಿಂದಲೇ ಚಾಮುಂಡಿ ತಾಯಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿವೆ. ಮೈಸೂರು ನಗರದ ವಿದ್ಯಾರಣ್ಯಪುರಂನಲ್ಲಿರುವ ಅಂದಾನಿ ವೃತ್ತದಲ್ಲಿ ಅನ್ನದಾನವನ್ನು ಏರ್ಪಡಿಸಲಾಗಿದ್ದು, ಆಷಾಢ ಮಾಸದ 4ನೇ ಶುಕ್ರವಾರದ ಪ್ರಯುಕ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಸುಮಾರು 2,000 ಭಕ್ತರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿದ್ದು, 2ನೇ ವರ್ಷದ ಕಾರ್ಯಕ್ರಮಕ್ಕೆ ಶಾಸಕ ಶ್ರೀವತ್ಸರವರು ಚಾಲನೆಯನ್ನ ನೀಡಿದ್ದಾರೆ. ಇನ್ನು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಶಾಸಕರು ಮೈಸೂರು ಗಣೇಶ್ ಮಾರ್ಕೆಟ್ ದಿನೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. पप्पा जगह ಕಾಂಗ್ರೆಸ್ ಸಾಧನ ಸಮಾವೇಶದ ವಿಚಾರವಾಗಿ ಬಿಜೆಪಿ ಟೀಕೆಗೆ ಸಿಎಂ ಸಿದ್ದರಾಮಯ್ಯರವರು ಟಾಂಗ್ ನೀಡಿದ್ದು, ಸರ್ಕಾರದ ಸಾಧನೆ ಜನರಿಗೆ ತಿಳಿಸಲು ಸಮಾವೇಶವನ್ನ ಮಾಡುತ್ತಿದ್ದೇವೆ. ಏನೆಲ್ಲ ಅನುದಾನ ಕೊಟ್ಟಿದ್ದೇವೆ ಅಂತ ಜನರಿಗೆ ತಿಳಿಸಬೇಕು. ಸಾವಿರಾರು ಕೋಟಿ ಹಣ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ. ಈ ಬಗ್ಗೆ ಜನರಿಗೆ ಗೊತ್ತಾಗಬೇಕು. ಈ ನಿಟ್ಟಿನಲ್ಲಿ ಸಮಾವೇಶ ನಡೆಯುತ್ತಿದೆ ಎಂದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯವರು ದಲಿತ ಪ್ರಧಾನಿಯನ್ನ ಮಾಡಲಿ ಎಂದು ಸಹ ಮೈಸೂರಿನಲ್ಲಿ ಸಿದ್ದರಾಮಯ್ಯರವರು ಹೇಳಿಕೆಯನ್ನ ಕೊಟ್ಟಿದ್ದು,
ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕೆ ದಲಿತರನ್ನ ಆಯ್ಕೆ ಮಾಡುವ ವಿಚಾರವಾಗಿ ಕಾಂಗ್ರೆಸ್ ಪಕ್ಷ ದಲಿತರಿಗೆ ಎಲ್ಲವನ್ನೂ ನೀಡಿದೆ. ಈ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ ಇರುವ ಪಕ್ಷ ಕಾಂಗ್ರೆಸ್ ಮಾತ್ರ. ವಿಜಯೇಂದ್ರ ದಲಿತರನ್ನ ಅಧ್ಯಕ್ಷರನ್ನಾಗಿ ಮಾಡಲಿ ಎಂದು ಸಹ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಎಷ್ಟು ಕೋಟಿ? 658 ಕೋಟಿ ಸುಮ್ಮನೆ ಮಾಡ್ತೀವ? ಬಿ ಜೆ ಪಿಯವರು ಹೇಳ್ತಾ ಇದ್ದಾರಲ್ಲ, ಅವ್ರು ಏನು ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ? ಬಿ ಜೆ ಪಿಯವರು ಏನು ಮಾಡಿದ್ದಾರೆ ಹೇಳಿ ನೋಡಿ. ನೀನು ಹೇಳಪ್ಪ, ಏನೇನು ಮಾಡಿದ್ದಾರೆ ಹೇಳಯ್ಯ. ನೀನು ಮೈಸೂರಿನಲ್ಲೇ ವಾಸ ಇದೆಯಾ, ಏನೇನು ಮಾಡಿದ್ದಾರೆ ಹೇಳಪ್ಪ ನೋಡೋಣ. ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ, ಹೋದ ಸಾರಿ ನೀವು ಕೊಟ್ಟರೆ ಈಗಲೂ ಕೊಟ್ಟಿದ್ದೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸ್ ನಿಮ್ಮ ಪಾರ್ಟಿನ ಕೈನೇ ಹಿಡಿತಾ ಇಲ್ವಲ್ಲ ಸರ್? ಯಾಕೆ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆ ಥರ ಸಾರಾಸಗಟಾಗಿ ಏನಿಲ್ಲ. ನಮಗೆ ಎಲ್ಲ ಹಿಡ್ದೇನೆ ನಾವು ಅಧಿಕಾರ. ಈಗ ಮೈಸೂರು ನಗರದಲ್ಲಿ 2 ಗೆದ್ದಿದ್ದೀವಿ ನಾವು, ಎನ್ನಾರು ಮತ್ತು ಚಾಮರಾಜ 2 ಗೆದ್ದಿದ್ದೀವಿ. ಹಾಗಾದ್ರೆ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಂತಲ್ಲ. ಮೈಸೂರು ನಗರದಲ್ಲ ಅರ್ಬನ್ ವೋಟರ್ಸ್ ಅಂತ ಹೇಳ್ತಾ ಇದ್ದೀನಿ. ಅರ್ಬನ್ ವೋಟರ್ಸೇ ಆಗಲಿಯಪ್ಪ, ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? ಬೈ ಎಲೆಕ್ಷನಲ್ಲಿ 3 ಗೆದ್ದಿದ್ದೀವಿ. ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? 28ಕ್ಕೆ 16 ಗೆದ್ದಿದ್ದೀವಿ. ಸಿಎಂ ಅವ್ರದ್ದು ಶಕ್ತಿ ಪ್ರದರ್ಶನ ಬಿಗಿ ಮಾಡ್ಕೊಳ್ಳಕ್ಕೆ ಯಾರ ಶಕ್ತಿ ಪ್ರದರ್ಶನನೂ ಅಲ್ಲ. ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ, ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಯಾಕಂತಂದರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಏನೂ ಮಾಡ್ತಾ ಇಲ್ಲ ಸರ್ಕಾರ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡಿಲ್ಲದೆ ಹೋಗಿದ್ರೆ 2600 ಕೋಟಿ ಮಾಡೋಕ್ಕಾಗತ್ತಾ? ಬರೀ ಒಂದು ಸಿಟಿಗೆ ರೂರಲ್ ಸೇರಿ ಒಟ್ಟು 5000 ಕೋಟಿ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಏನೋ ಕ್ಯೂರಿಯಾಸಿಟಿ ಸರ್. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಕ್ಯೂರಿಯಾಸಿಟಿ ಜನರಿಗೆ. ಯಾವುದು ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅವ್ರನ್ನೇ ಯಾರು ಹೇಳಿದ್ದಾರೆ ಅವ್ರಿಗೆ ಕೇಳಬೇಕು. ನಮ್ಮ ಪಾರ್ಟಿಯವರು ಆಗಲಿದ್ರು ಕೂಡ ನನಗೆ ಹೇಳಿಲ್ವಲ್ಲ ಏನು ಕ್ರಾಂತಿ ಅಂತ. ನೀನೇ ಕೇಳೋ ಅವ್ರಿಗೆ. ಸರ್ ಬೆಂಗಳೂರಲ್ಲಿ 40 ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನು ಹಾಕಿದ್ದಾರೆ. ಇಂಥ ಪ್ರಕರಣಗಳು ಅದಕ್ಕೆ ಗೊತ್ತಾಯ್ತು ನನಗೆ ಬೆಳಿಗ್ಗೆ 40 ಅದು ಉಸಿ ಬಾಂಬ್ ಏನೋ ಅಂತ ನೋಡಿ ಅಂತ ಹೇಳಿದ್ದೀನಿ ಪೊಲೀಸ್ನವರು. ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸರ್. ಇಮೇಲ್ ಕಳಿಸೋದು, ಫೋನ್ ಮಾಡೋದು ಅಂತ ಆ ಥರ ಅದಕ್ಕೆ ಕಾನೂನು ತರ್ತಾ ಇದ್ದೀವಿ. ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ, ಸುಳ್ಳು ಹೇಳೋದು, ಆಮೇಲೆ ಪ್ರಚೋದನೆ ಮಾಡೋದು, ಇಂಥವಕ್ಕೆಲ್ಲ ಕಾನೂನು ತರ್ತಾ ಇದ್ದೀವಿ. ಧರ್ಮಸ್ಥಳದ ಪ್ರಕರಣದಲ್ಲಿ ದೂರುದಾರನ ಬಂಧಿಸಬೇಕಾಯಿತು, ಮತ್ತೆ ಅವನು ಹೇಳಿದ ತಕ್ಷಣ ಕ್ರಮ ಜರುಗಿಸಬೇಕಾದ್ರೆ ಅದು ಯಾವ್ದು ಪೊಲೀಸ್ನವ್ರು ಮಾಡ್ತಾ ಇಲ್ಲ ಅಂತೇಳಿ ಗೋಪಾಲ್ ಗೌಡ್ರು ಹೇಳಿದ್ದಾರೆ ಸರ್. ಏನಂತ ಕಂಪ್ಲೇಂಟ್ ಆಧಾರದ ಮೇಲೆ ಇಷ್ಟೊತ್ತಿಗೆ ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕಾಗಿತ್ತು, ಏನು ಆಕ್ಷನ್ ತಗೊಂಡಿಲ್ಲ. ಕಾನೂನು ರೀತಿ ಮಾಡ್ಬೇಕಲ್ರಿ, ಕಾನೂನು ಬಿಟ್ಟು ಮಾಡೋಕ್ಕಾಗತ್ತಾ? ಎತ್ತೀತು ಅಂದ್ರೆ ಕೊಟ್ಟೆ ಕಟ್ಟು ಅಂತಾರದ. ನಮ್ಮಲ್ಲಿ ಎತ್ತಿ ಇಲ್ಲ. ಖರ್ಗೆ ಅವರ ವಿಚಾರದಲ್ಲಿ ಪ್ರಧಾನಮಂತ್ರಿ ಹೆಸರನ್ನು ಸೂಚಿಸಿ ಏನೋ ಅವ್ರು ಖರ್ಗೆ ಅವರು ಏನಾಗಿದ್ದಾರೆ? AICC ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು ಇದನ್ನು ಹೇಳ್ತಾ ಇರೋರು ಯಾರು? ಬಿಜೆಪಿಯವರು. ಬಿಜೆಪಿ ಅಲ್ಲ, ವಿಜೇಂದ್ರ. ಅವ್ರು ಬಿಟ್ಕೊಟ್ಬಿಡ್ಲಿ ಅಧ್ಯಕ್ಷಗಿರಿನ. ರಾಷ್ಟ್ರಪತಿ ಮಾಡಿದೀವಿ. ಈಗ ಪ್ರಧಾನಮಂತ್ರಿ ಇದಾರಲ್ಲಪ್ಪ, ಅದನ್ನು ಸೆಳುಕಾಶ ಕೊಡಲಿ. ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ. ಸುಪ್ರೀಂ AICC ಕಾಂಗ್ರೆಸ್ ಮಾತ್ರ ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥದ್ದು.
ಇಂದು ಈ ಬಾರಿಯ ಆಷಾಢ ಮಾಸದ ಕೊನೆಯ ಶುಕ್ರವಾರದ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣರವರು ಭೇಟಿ ನೀಡಿದ್ದಾರೆ. ಪತ್ನಿ ಭವಾನಿ, ಪುತ್ರ ಸೂರಜ್ ಸೇರಿದಂತೆ ಕುಟುಂಬ ಸಮೇತವಾಗಿ ಆಗಮಿಸಿದ್ದಾರೆ ಎಚ್.ಡಿ. ರೇವಣ್ಣರವರು. ಇನ್ನು ಶಕ್ತಿ ದೇವತೆ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಕಳೆದ 3 ಆಷಾಢ ಶುಕ್ರವಾರಗಳ ಜೊತೆಗೆ ನಿನ್ನೆ ನಡೆದ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಗೂ ಆಗಮಿಸಿದ್ದ ಎಚ್.ಡಿ. ರೇವಣ್ಣ ಇಂದು ಕೊನೆಯ ಆಷಾಢ ಶುಕ್ರವಾರವೂ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದಾರೆ. ನರೇಂದ್ರ ಮೋದಿಜಿಯವರು ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು. ಇವತ್ತು ನನ್ನ ಸಿದ್ದರಾಮಯ್ಯನವರ ಹಿಂದೆ ಎಳ್ಕೊಂಡು ಜೂಮ್ ಮಾಡೋಣ. ಅಷ್ಟೇ ಸ್ವಲ್ಪ ಜಾಗ ಇಲ್ಲ. ಕಾಣ ಜಾಗ ಇಲ್ಲ, ದಯವಿಟ್ಟು ಜಾಗ ಇಲ್ಲ. ಒಂದು ನಿಮಿಷ ಅಮ್ಮ ಬಿಟ್ಬಾರ್ದು. ಫೋನ್ ಆಫ್ ಮಾಡಿ ಅಕ್ಕ. ಮುಂದೆ ಹೋಗ್ರಿ, ಹೇಳೋದಕ್ಕಾಗ್ತಿಲ್ಲ, ಮುಂದೋಗಿ. ಫೋನ್ ಕೊಡಿ. ಸರ್, ದರ್ಶನ ಮಾಡ್ಕೊಳ್ರಿ. ಏನ್ ಫೋಟೋ ತಗೋತೀರಾ? ಸರ್, ಮುಂದೆ ನಡೀರಿ. ಸರ್, ಬನ್ನಿ ಮಾ. ದರ್ಶನಕ್ಕೆ ಫೋಟೋಸ್ ತಗೊಳಕ್ಕಲ್ಲ ನೀವು. ಮುಂದೆ ಹೋಗಿ. ಅಣ್ಣ ಮುಂದೋಗಿ, ಸ್ವಲ್ಪ ಮುಂದೋಗಿ. ಮುಂದೋಗಿ, ಮೂವಾಗಿ. ನಿಲ್ಬೇಡಿ. ನಡೀರಿ ಸರ್, ನಡೀರಿ ಆ ಕಡೆ. ಬೇರೆ ನೋಡ್ಬೇಡ. ನಡೀರಿ ಸರ್, ಸಾಕು, ನಡೀರಿ ಸರ್, ನಡೀರಿ. ಹೋಗಿ ಸರ್ ಮುಂದೆ, ಬೇರೆ ಮುಂದೆ ತಗೋಬಿಡಿ. ನಡೀರಿ ಸರ್, ದರ್ಶನ ತಗೋಬೇಕು, ಫೋಟೋ ತಗೊಳ್ಳಿ, ಜಾಗ ಇದೆ. ನಡೀರಿ ಸರ್, ನಡೀರಿ. ಬನ್ನಿ ಸರ್, ಬನ್ನಿ ಮೇಡಮ್. ಹೋಗಿ ಸರ್. ಅಮ್ಮ ಮುಂದೋಗಿ. ಕೈಲಿ ಇಟ್ಕೊಬೋದು.
ಕೊನೆ ಆಷಾಢ ಶುಕ್ರವಾರದ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಮೆಟ್ಟಿಲುಗಳ ಮೂಲಕ ಬೆಟ್ಟ ಹತ್ತಿ ಬಂದಿದ್ದಾರೆ. ನಾಡದೇವತೆ ಚಾಮುಂಡಿ ತಾಯಿಯ ದರ್ಶನವನ್ನ ಶೋಭಾ ಕರಂದ್ಲಾಜೆರವರು ಪಡೆದಿದ್ದು, ಅಧಿದೇವತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಶೋಭಾ ಕರಂದ್ಲಾಜೆಗೆ ಸ್ಥಳೀಯ ಬಿಜೆಪಿ ಮುಖಂಡರು ಸಾಥ್ ನೀಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಟ್ಟವನ್ನ ಮೆಟ್ಟಿಲುಗಳ ಮೂಲಕ ಹತ್ತಿ ತಾಯಿ ದರ್ಶನವನ್ನ ಪಡೆದಿದ್ದೇವೆ. ಈ ದೇಶಕ್ಕೆ ಒಳ್ಳೆಯದಾಗಬೇಕು. ದೇಶಕ್ಕೆ ಶಕ್ತಿಯನ್ನ ಕೊಟ್ಟ ನರೇಂದ್ರ ಮೋದಿ ಅವರಿಗೆ ಆಯಸ್ಸು ಆರೋಗ್ಯ ಕರುಣಿಸಲಿ. ತಾಯಿ ಚಾಮುಂಡೇಶ್ವರಿ. ಮಳೆ ಚೆನ್ನಾಗಿ ಆಗುತ್ತಿದೆ. ಒಳ್ಳೆಯ ಬೆಳೆ ರೈತರಿಗೆ ಸಿಗಲಿ. ನಮ್ಮ ದೇಶಕ್ಕೆ ರಕ್ಷಣೆ ಸಿಗಲಿ ಎನ್ನುವುದು ನಮ್ಮ ಪ್ರಾರ್ಥನೆ. ಮೈಸೂರಿಗೆ ಬಂದಾಗ ಇದು ನನ್ನೂರು ಎನಿಸುತ್ತದೆ. ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದ ಬಳಿಕ ಮಾಧ್ಯಮಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆರವರು ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ಬೆಟ್ಟವನ್ನು ಹತ್ತಿ ಮೆಟ್ಟಿಲುಗಳ ಮೂಲಕ ತಾಯಿಯ ದರ್ಶನವನ್ನು ಪಡೆದಿದ್ದೀವಿ. ದೇಶಕ್ಕೆ ಒಳ್ಳೆಯದಾಗಬೇಕು. ಈ ದೇಶಕ್ಕೆ ಶಕ್ತಿಯನ್ನು ಕೊಟ್ಟಂಥ ನರೇಂದ್ರ ಮೋದಿಯವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಆಯುಷ್ಯನ್ನು ದೇವರು ಕೊಡಬೇಕು. ತಾಯಿ ಚಾಮುಂಡೇಶ್ವರಿ ನಮ್ಮ ದೇಶವನ್ನು ಹರಸಬೇಕು, ನಮ್ಮೆಲ್ಲ ಜನರನ್ನು ಹರಸಬೇಕನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ. ಮಳೆ ಚೆನ್ನಾಗಾಗ್ತಿದೆ, ಬೆಳೆ ಚೆನ್ನಾಗಿ ಬರಲಿ, ನಮ್ಮ ರೈತರು ಸುಖವಾಗಿ ಬಾಳಲಿ, ದೇಶಕ್ಕೆ ರಕ್ಷಣೆ ಸಿಗಲಿ, ಇದು ನಮ್ಮ ಪ್ರಾರ್ಥನೆ. ಮೊನ್ನೆಯಷ್ಟೇ ಅಮರನಾಥಕ್ಕೂ ನಾನು ಹೋಗಿ ಬಂದಿದ್ದೆ. ಈಗ ತಾಯಿ ಚಾಮುಂಡೇಶ್ವರಿಯ ದರ್ಶನ ಆಗಿದೆ. ಖಂಡಿತವಾಗಿ ಆ ತಾಯಿ ನಮ್ಮೆಲ್ಲರಿಗೂ ರಕ್ಷಣೆ ಕೊಡ್ತಾಳೆ ಅನ್ನುವಂಥ ವಿಶ್ವಾಸ ನಮ್ಮದು. ತುಂಬ ಖುಷಿಯಾಗಿದೆ. ಮೈಸೂರಿಗೆ ಬಂದಾಗ ಇದು ನನ್ನೂರು ಅಂತ ಅನಿಸುತ್ತೆ, ಆನಂದ ಆಗುತ್ತೆ. ಮೈಸೂರಿನ ಜನರ ಪ್ರೀತಿ, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಖಂಡಿತ ನಮ್ಮೆಲ್ಲರ ಮೇಲೆ ಇರುತ್ತೆ ಅನ್ನುವಂಥ ವಿಶ್ವಾಸ ನಮ್ಮದು. ಮಾಡ್ತಾ ಇದ್ದಾರೆ. ಒಂದು ಕಡೆ ಜನ ಸಾಯ್ತಾ ಇದ್ದಾರೆ, ಜನಕ್ಕೆ ರಕ್ಷಣೆ ಇಲ್ಲ, ಕೊಳೆಗಳಾಗ್ತಾ ಇದ್ದಾವೆ, ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಕರ್ನಾಟಕ ರಾಜ್ಯದಲ್ಲಿ ತಲೆ ಎತ್ತಾ ಇದ್ದಾವೆ. ಪೊಲೀಸ್ ಸ್ಟೇಷನ್ ಮೇಲೇ ದಾಳಿ ಆಗ್ತಾ ಇದೆ. ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಎಲ್ಲ ಅಭಿವೃದ್ಧಿ ಕೆಲಸ ಸ್ಥಗಿತ ಆಗಿದೆ. ಅನ್ನಭಾಗ್ಯದ ಮೋದಿ ಕೊಡುವಂಥ ಅಕ್ಕಿಯನ್ನು ಸಾಗಾಣಿಕೆ ಮಾಡೋಕ್ಕೆ ಲಾರಿಗೆ ದುಡ್ಡು ಕೊಡೋಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ನಿನ್ನೆ ಶಾಲಾ ಮಕ್ಕಳು ಧರಣಿ ಕೂತಿದ್ದಾರೆ, ನಮಗೆ ಬಸ್ ಕೊಡಿ ಅಂಥೇಳಿ. ಯಾವ ಮಕ್ಕಳು ಸರ್ಕಾರಿ ಬಸ್ಗಳಲ್ಲಿ ಶಾಲೆಗಳಿಗೆ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿ ಹೆಸರಲ್ಲಿ ನೀವು ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳಿದ್ರಿ, ಆದರೆ ಬಸ್ಗಳನ್ನು ನಿಲ್ಲಿಸಿದ್ರಿ. ಫ್ರೀ ಅನ್ನುವಂಥ ಹೆಸರಲ್ಲಿ ಇವತ್ತು ಬಸ್ಗಳು ನಿಂತಿದೆ. ಎಲ್ಲ ಸಾರಿಗೆ ಕಾರ್ಪೊರೇಷನ್ಗಳು ಕೂಡ ಲಾಸಲ್ಲಿದೆ, ಅವನತಿಯ ಹಂಚಿಗೆ ಹೋಗ್ತಾ ಇದೆ. ಅದನ್ನು ಬಸ್ಗಳನ್ನು ರಿಪೇರಿ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ಡೀಸೆಲ್ ಹಾಕೋಕ್ಕೆ ದುಡ್ಡಿಲ್ಲ, ಸರ್ಕಾರಿ ನೌಕರಿ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಯಾವ ಸಾಧನೆಯ ಸಮಾವೇಶವನ್ನು ಮಾಡ್ತೀವಿ ಅಂಥೇಳಿ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಜನಕ್ಕೆ ಹೇಳಬೇಕು. ನಿಮ್ಮ ಎಲ್ಲ ಗ್ಯಾರಂಟಿಗಳು ಫೇಲ್ಯೂರ್ ಆಗಿದೆ. ಯಾವ ಕಡೆಯಿಂದ ತೆರಿಗೆ ಸಂಗ್ರಹ ಆಗ್ತಿದೆ, ಅದನ್ನು ಏನು ಮಾಡ್ತಿದ್ರಿ ಗೊತ್ತಿಲ್ಲ. ಕೇಂದ್ರ ಕೊಟ್ಟಂಥ ದುಡ್ಡಲ್ಲಿ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಿಮ್ಮ ಮಂತ್ರಿಗಳು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಯಾರು ಕೂಡ ಜಿಲ್ಲಾ ಪ್ರವಾಸ ಮಾಡ್ತಾ ಇಲ್ಲ. ಯಾವ MLA ಕೂಡ ಅವನ ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ಅಭಿವೃದ್ಧಿಗೆ ದುಡ್ಡು ಇಲ್ಲ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ. ನಿಮ್ಮ ಶಾಸಕರೇ ನಿಮ್ಮ ವಿರುದ್ಧವಾಗಿ ಮಾತಾಡುವಂಥ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಕೇವಲ 2 ವರ್ಷದಲ್ಲಿ ಬಂದಿದೆ. ಇದು ನಿಮ್ಮ ಸಾಧನೆ. ಪರಸ್ಪರ ಕುರ್ಚಿಗೆ ಕಿತ್ತಾಟ, ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮೇಲಾಟ, ಯಾರು ಮಂತ್ರಿ ಆಗಬೇಕು, ಯಾರು ಮಂತ್ರಿ ಅಂದು ಬಿಡ್ತಾರೆ ಅನ್ನುವಂಥ ಮೇಲಾಟ. ಸುರ್ಜೇವಾಲ ಬಂದು ರಾಜ್ಯದ ಸರ್ಕಾರವನ್ನು ನಡೆಸುವಂಥ ದುಸ್ಥಿತಿಗೆ ಕರ್ನಾಟಕವನ್ನು ತಳ್ಳಿದಂಥವರು ನೀವು ಸಿದ್ದರಾಮಯ್ಯನವರೇ, ನೀವು DK ಶಿವಕುಮಾರ್ ಅವರೇ. ಯಾವ ಸಾಧನೆ ಬಗ್ಗೆ ಜನಕ್ಕೆ ಹೇಳ್ತಾ ಇದ್ದೀರಿ ನೀವು? ಜನ ದಿನ ಧರಣಿಯಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಫ್ರೀಡಮ್ ಪಾರ್ಕಲ್ಲಿ ಒಂದು ದಿನನೂ ಖಾಲಿ ಇಲ್ಲ, ದಿನ ಧರಣಿ ನಡೀತಾ ಇದೆ. ಇದು ನಿಮ್ಮ ಸಾಧನೆನಾ? ಯಾವ CM ಶಕ್ತಿ ಪ್ರದರ್ಶನ? ಯಾವ ಶಕ್ತಿ ಪ್ರದರ್ಶನ? ಅವರ ಶಾಸಕರ ಮಧ್ಯೆ ಶಕ್ತಿ ಪ್ರದರ್ಶನ, ಜನರ ಮಧ್ಯೆ ಅಲ್ಲ. ಅದು ಅವರ ಪಾರ್ಟಿಗೆ ಬಿಟ್ಟಂಥ ವಿಚಾರ.
135 ಶಾಸಕರನ್ನು ಕರ್ನಾಟಕ ರಾಜ್ಯದ ಜನತೆ ನಂಬಿ ಗೆಲ್ಲಿಸಿದ್ದಾರೆ. ಅವರಿಗೆ ನ್ಯಾಯ ಕೊಡಿ ಅಷ್ಟೇ ನಮ್ಮ ವಿನಂತಿ. CM ದಾರಿ ತಪ್ಪಿಸೋಕ್ಕೆ, ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೆ ಏನು ಬೇಕಾದರೂ ಮಾತಾಡ್ತಿದ್ದಾರೆ. ಅವರು ಮಾನಸಿಕ ಸೀಮಿತವನ್ನು ಈ ಸರ್ಕಾರದಲ್ಲಿ ಬಹಳ ಮಂದಿ ಕಳ್ಕೊಂಡಿದ್ದಾರೆ. ಅದಕ್ಕೆ ದಿನಕ್ಕೊಂದು ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಏನು ಮಾತಾಡ್ತಿದ್ದಾರೆ ಅವರಿಗೆ ಗೊತ್ತಿಲ್ಲ. ನೀವು ಈ ಮಾತಾಡೋದನ್ನು ಬಿಟ್ಟು, ಟ್ವೀಟ್ ಮಾಡೋದನ್ನು ಬಿಟ್ಟು, ಪತ್ರಿಕೆ ಹೇಳಿಕೆ ಕೊಡೋದನ್ನು ಬಿಟ್ಟು ರಾಜ್ಯದ ಕೆಲಸ ನಡೆಸಿ ಅಂತ ಜನ ನಿಮಗೆ ವೋಟ್ ಹಾಕಿರುವಂಥದ್ದು, ಅದನ್ನು ಮಾಡಿ ನೀವು. JLP ರಸ್ತೆಯಲ್ಲಿರುವ ಮುಖ್ಯ ನೀರು ಸರಬರಾಜು ಪೈಪ್ ಒಡೆದು ಲಕ್ಷಾಂತರ ಲೀಟರ್ ನೀರು ರಸ್ತೆಯಲ್ಲಿ ಮೋರಿಯಲ್ಲಿ ಹರಿದಿದೆ. ನಿನ್ನೆ ಏರ್ಟೆಲ್ ಕಾಮಗಾರಿ ನಡೆಸುತ್ತಿದ್ದವರಿಂದ ಘಟನೆ ನಡೆದಿದ್ದು, ನೀರು ಸರಬರಾಜಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಕೇಳದೆ ಕಾಮಗಾರಿಯನ್ನ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ವಾಣಿ ವಿಲಾಸ್ ವಾಟರ್ ವರ್ಕ್ ಅಧಿಕಾರಿ ಭೇಟಿಯನ್ನ ನೀಡಿದ್ದು ಪರಿಶೀಲನೆಯನ್ನ ನಡೆಸಿದ್ದಾರೆ.